ಹೊಸ ವರ್ಷದ ಸಂಭ್ರಮ, ಎಲ್ಲೆಲ್ಲೂ ಜನಸಾಗರ. ಹೀಗಾಗಿ ಚಿಕ್ಕಬಳ್ಳಾಪುರದ ಪ್ರವಾಸಿ ತಾಣಗಳತ್ತ ಸಾಕಷ್ಟು ಜನರು ಹರಿದು ಬಂದಿದ್ದು, ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿದಂತಹ ಜನರು ವಾಪಸ್ ಬೆಂಗಳೂರಿಗೆ ಬರೋದಕ್ಕೆ ಪಡಬಾರದ ಕಷ್ಟ ಪಡುವಂತಾಯಿತು. ಯಾಕೆ ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ನ್ಯೂ ಇಯರ್ ಹಿನ್ನೆಲೆ ಚಿಕ್ಕಬಳ್ಳಾಪುರಕ್ಕೆ ಪ್ರವಾಸಿಗರ ಲಗ್ಗೆ. ನಂದಿಬೆಟ್ಟ ಇಶಾ ಕೇಂದ್ರಕ್ಕೆ ಸಹಸ್ರಾರು ಪ್ರವಾಸಿಗರು. ಬಸ್ಗಳಿಲ್ಲದೆ ಪರದಾಟ, ಪೊಲೀಸರಿಂದಲೇ ಕಂಟ್ರೋಲ್. ಅಂತೂ ಇಂತೂ ಮನೆ ಸೇರಿದ ಬೆಂಗಳೂರು ಮಂದಿ. ಹೌದು, ನ್ಯೂ ಇಯರ್ ಸಂಭ್ರಮಾಚರಣೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರವಾಸಿ ತಾಣಗಳತ್ತ ಆಗಮಿಸಿದ್ದ ಪ್ರವಾಸಿಗರು ಪಡಬಾರದ ಪರಿಪಾಟಲು ಪಡುವಂತಾಗಿತ್ತು. ಬೆಂಗಳೂರಿನ ಪಕ್ಕದಲ್ಲಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿ ಗಿರಿಧಾಮ ಸೇರಿದಂತೆ ಇಶಾ ಆದಿಯೋಗಿ ಕೇಂದ್ರಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಹೀಗಾಗಿ ನಿನ್ನೆ ಬೆಳಗ್ಗೆಯಿಂದಲೂ ನಂದಿ ಬೆಟ್ಟ ಹಾಗೂ ಇಶಾ ಆದಿಯೋಗಿ ದರ್ಶನ ಪಡೆದ ಪ್ರವಾಸಿಗರು ಮರಳಿ ಬೆಂಗಳೂರಿಗೆ ವಾಪಸ್ ಹೋಗಲು ಬಸ್ಗಳಿಲ್ಲದೆ ಪರದಾಡಿದ್ರು. ನಿರೀಕ್ಷೆಗೂ ಮೀರಿ ಪ್ರವಾಸಿಗರು ಚಿಕ್ಕಬಳ್ಳಾಪುರದತ್ತ ಲಗ್ಗೆ ಇಟ್ಟ ಕಾರಣ ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇತ್ತು. ಇಡೀ ದಿನ ನಂದಿ ಬೆಟ್ಟ ಹಾಗೂ ಇಶಾ ಕೇಂದ್ರ ದರ್ಶನ ಪಡೆದ ಪ್ರವಾಸಿಗರು ಮರಳಿ ಬೆಂಗಳೂರಿಗೆ ತೆರಳೋಕೆ ಬಸ್ಗಳು ಇಲ್ಲದೆ ಪರದಾಡುವಂತಾಗಿತ್ತು. ಹೊಸ ವರ್ಷದ ಸಂಭ್ರಮಾಚರಣೆಗೆ ಇವತ್ತು ಚಿಕ್ಕಬಳ್ಳಾಪುರದತ್ತ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂತಹ ಸಹಸ್ರಾರು ಮಂದಿ ಇವತ್ತು ಚಿಕ್ಕಬಳ್ಳಾಪುರದ ಪ್ರವಾಸಿ ತಾಣಗಳಿಗೆ ಲಗ್ಗೆ ಇಟ್ಟಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ನಂದಿ ಬೆಟ್ಟ ಪ್ರವಾಸಿಗರಿಂದ ತುಂಬಿ ತುಳುಕಿತ್ತು. ಇವತ್ತು ಪಕ್ಕದಲ್ಲಿರುವಂತಹ ಇಶಾ ಆದಿಯೋಗಿ ಕೇಂದ್ರಕ್ಕೂ ಕೂಡ ಸಾವಿರಾರು ಮಂದಿ ಪ್ರವಾಸಿಗರು ಬಂದಿದ್ದಾರೆ. ಅದರ ಎಫೆಕ್ಟ್ ಇವತ್ತು ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಇವತ್ತು ಜನವೋ ಜನ ಎಂಬಂತಾಗಿದೆ. ಇವತ್ತು ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಿಂದ ಬೆಂಗಳೂರಿಗೆ ತೆರಳುವಂತಹ ಬಸ್ಗಳಿಗೆ ಭಾರಿ ಬೇಡಿಕೆ ಉಂಟಾಗಿದೆ. ಹಾಗಾಗಿ ಸಾಕಷ್ಟು ನೂಕುನುಗ್ಗಲು ಉಂಟಾಗಿದೆ. ಬಸ್ಸನ್ನು ಹತ್ತೋಕೆ ಜನ ತಾ ಮುಂದು ನಾ ಮುಂದು ಅಂತ ನೂಕುನುಗ್ಗಲಾಗಿದೆ, ಗಲಾಟೆ ಆಗಿದೆ. ಅದರ ಪರಿಣಾಮ ಇವತ್ತು ಬಸ್ ನಿಲ್ದಾಣಕ್ಕೆ ಇವತ್ತು ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ಕೂಡ ಲಾಠಿಯನ್ನು ಹಿಡಿದು ಇವತ್ತು ಪ್ರಯಾಣಿಕರನ್ನ ನಿಭಾಯಿಸುವಂತಹ ಕೆಲಸವನ್ನ ಇಲ್ಲಿನ ಪೊಲೀಸ್ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ರೆ ಈ ಒಂದು ಕ್ಯೂ ಏನಿದೆ ಸರಿಸುಮಾರು 150-200 ಮೀಟರ್ ಇದೆ. ಇದು ಒಂದು ಕ್ಯೂ. ಇದೇ ರೀತಿಯ 4-5 ಕ್ಯೂಗಳು ಇವತ್ತು ಬಸ್ ನಿಲ್ದಾಣದಲ್ಲಿರುವಂಥದ್ದು. ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಪ್ರಯಾಣಿಕರ ಆಗಮನ ಆಗಿದೆ. ಹಿಂದೆಂದೂ ಕಾಣದಂತಹ ಒಂದು ಜನದಟ್ಟಣೆ ಇವತ್ತು ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಾಣ್ತಾ ಇದೆ. ಇವತ್ತು ಬೆಂಗಳೂರಿಗೆ ತೆರಳೋದಕ್ಕೆ ತಾವು ನೋಡ್ತಾ ಇದ್ರೆ ಒಂದು ಕ್ಯೂ ಅನ್ನು ತಾವು ನೋಡಿದ್ರಿ, ಮತ್ತೊಂದು ಕ್ಯೂ ಇಲ್ಲಿ ಈ ಕಡೆಯನ್ನು ತಾವು ಗಮನಿಸಬಹುದು. ಈಗಾಗಲೇ ಕೂಡ ಸರದಿ ಸಾಲಿನಲ್ಲಿ ಇವತ್ತು ಪ್ರಯಾಣಿಕರನ್ನ ನಿಲ್ಲಿಸುವಂಥ ಕೆಲಸವನ್ನು ಇಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಕಾರಣ ಯಾಕೆಂತಂದರೆ ಒಮ್ಮೆಲೆ ಬೆಂಗಳೂರಿಗೆ ಬಸ್ ಬಂದ ಕೂಡಲೇ ಎಲ್ಲರೂ ಕೂಡ ನಾಮುಂದು ತಾಮುಂದು ಅಂತ ನುಗ್ಗಿ ಬಸ್ ಹತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾಗಿ ಒಂದು ವೇಳೆ ಗಲಾಟೆ ಕೂಡ ಆಗಿದ್ದಂಥದ್ದು, ನೂಕಿನಲ್ಲಿ ಅನಾಹುತಗಳಾಗ್ಬೋದು ಅನ್ನೋಂಥ ಕಾರಣಕ್ಕೆ ಈಗಾಗಲೇ ಕೂಡ ಪೊಲೀಸರು ಲಾಠಿಯನ್ನು ಹಿಡಿದು ಇವತ್ತು ಪ್ರಯಾಣಿಕರನ್ನ ನಿಯಂತ್ರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕೆಎಸ್ಆರ್ಟಿಸಿಯ ಸಿಬ್ಬಂದಿ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಎಲ್ಲರೂ ಕೂಡ ಮುನ್ನೆಚ್ಚರಿಕೆಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಬಸ್ಸಿನ ಒಳಭಾಗಕ್ಕೆ ಇವತ್ತು ಪ್ರಯಾಣಿಕರನ್ನ ಹತ್ತಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ರೆ ಇಡೀ ಬಸ್ಗೆ ಜನ ಇವತ್ತು ಈಗಲೂ ಕೂಡ ನಾ ಮುಂದು ತಾ ಮುಂದು ಅಂತ ಮುನ್ನುಗ್ಗುವಂತಹ ಹತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕೂಡ ಬೆಂಗಳೂರಿಗೆ ಅಂತಲೇ 3 ಬಸ್ಸುಗಳು ಬಂದಿದೆ. ಆದರೆ 3 ಬಸ್ಸುಗಳು ಈಗಾಗಲೇ ಹೌಸ್ಫುಲ್ ಆಗಿದೆ. ಪ್ರತಿ 5 ನಿಮಿಷಕ್ಕೆ ಒಂದೊಂದು ಬಸ್ ಬರ್ತಾ ಇದೆ. ಪ್ರತಿ ಬಸ್ ಕೂಡ ಇವತ್ತು ಹೌಸ್ಫುಲ್ ಆಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು ಚಿಕ್ಕಬಳ್ಳಾಪುರದಲ್ಲಿರುವಂಥ ಇಶಾ ಆದಿಯೋಗಿ ಕೇಂದ್ರ. ಇಶಾ ಆದಿಯೋಗಿ ಕೇಂದ್ರಕ್ಕೆ ಬೆಳಗಿನಿಂದಲೂ ಕೂಡ ಇದೇ ರೀತಿ ಪ್ರವಾಸಿಗರು ಬಂದು ಹೋಗ್ತಾ ಇದ್ದಾರೆ. ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಿಂದ ಇಶಾಗೆ 100ಕ್ಕೂ ಹೆಚ್ಚು ಬಸ್ಸುಗಳು ಆಪರೇಟ್ ಆಗಿದೆ. ಅಂದರೆ ಪ್ರತಿ ಬೆಳಗ್ಗೆ ಇವತ್ತು 100 ಟ್ರಿಪ್ಗಳನ್ನು ಬಸ್ಸುಗಳು ಹೊಡೆದಿರುವಂಥದ್ದು. ಆ ಬಸ್ಸುಗಳಲ್ಲಿ ಹೋಗಿದ್ದಂಥ ಪ್ರವಾಸಿಗರೆಲ್ಲವೂ ಕೂಡ ಮರಳಿ ಇವತ್ತು ವಾಪಸ್ ಆಗಿದ್ದಾರೆ. ಮತ್ತು ಅವರು ಇಲ್ಲಿಂದ ತಮ್ಮ ಸ್ವಸ್ಥಾನ ಬೆಂಗಳೂರಿಗೆ ಹೋಗಬೇಕಾಗಿದೆ. ಹಾಗಾಗಿ ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣ ಒಂದು ರೀತಿಯ ಅಕ್ಷರಶಃ ಇವತ್ತು ಜನರಿಂದ ತುಂಬಿ ತುಳುಕ್ತಾ ಇದೆ, ಪ್ರಯಾಣಿಕರಿಂದ ತುಂಬಿ ಹೋಗಿದೆ. ಹಾಗಾಗಿ ಅವರನ್ನು ನಿಯಂತ್ರಿಸೋದಕ್ಕೆ ಒಂದು ರೀತಿ ಕಷ್ಟ ಸಾಧ್ಯ ಆಗ್ತಿತ್ತು. ಒಂದು ಕ್ಷಣದಲ್ಲಿ ದೊಡ್ಡ ಮಟ್ಟದ ಗಲಾಟೆ ಕೂಡ ನೂಕುನುಗ್ಗಲು ಆಯಿತು. ಹಾಗಾಗಿ ಆ ಪೊಲೀಸರು ಮತ್ತು ಕೆಎಸ್ಆರ್ಟಿಸಿ ಸಿಬ್ಬಂದಿ ಎಚ್ಚೆತ್ತುಕೊಂಡು ಸರದಿ ಸಾಲಿನಲ್ಲಿ ನಿಲ್ಲಿಸಿ ಅವರನ್ನು ಬಸ್ನೊಳಗೆ ಹತ್ತಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇಡೀ ದಿನ ಪ್ರವಾಸಿ ತಾಣಗಳಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಮಾಡಿದ ಪ್ರವಾಸಿಗರು ಸಂಜೆಯಾಗ್ತಿದ್ದಂತೆ ಮರಳಿ ಬೆಂಗಳೂರಿಗೆ ತೆರಳೋಕೆ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ರು. ಬೆಂಗಳೂರಿನ ಬಸ್ ಆಗಮಿಸುತ್ತಿದ್ದಂತೆ ಪ್ರಯಾಣಿಕರೆಲ್ಲರೂ ನಾ ಮುಂದು ತಾ ಮುಂದು ಅಂತ ಬಸ್ ಹತ್ತಲು ಮುಗಿ ಬಿದ್ದಿದ್ರು. ಇದರಿಂದ ಬಸ್ ಹತ್ತಲು ತಳ್ಳಾಟ, ನೂಕಾಟ ಸೇರಿದಂತೆ ಸೀಟಿಗಾಗಿ ಪ್ರಯಾಣಿಕರ ನಡುವೆಯೇ ಗಲಾಟೆಗಳಾಯಿತು. ಇದರಿಂದ ಎಚ್ಚೆತ್ತ ಕೆಎಸ್ಆರ್ಟಿಸಿ ಇಲಾಖೆಯ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ನಗರ ಪೊಲೀಸರನ್ನ ಕರೆಸಿಕೊಂಡು ಪರಿಸ್ಥಿತಿ ನಿಯಂತ್ರಣ ಮಾಡಿದ್ರು. ಅಯ್ಯೋ, ತುಂಬಾ ಇಷ್ಟು ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆಯಿಂದ ಕಾದು ಇವಾಗ ಹೆಂಗೋ ಬಸ್ ಸಿಕ್ಕಿದೆ. ಈ ಜನ ಎಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟೊಂದು ಕ್ರೌಡ್. ಹೊಸ ವರ್ಷ ಎಲ್ಲ ಸಂಭ್ರಮಾಚರಣೆ ಚಿಕ್ಕಬಳ್ಳಾಪುರಕ್ಕೆ ಬಂದ್ಬಿಟ್ಟಿದ್ದಾರೆ ಬೆಂಗಳೂರು. ಹೌದೌದು, ನಮ್ಮೂರಿದೆ, ಅದಕ್ಕೋಸ್ಕರ ನಮ್ಮೂರಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬಂದಿದ್ದು.
ಈಗ ನೀವು ಎಲ್ಲಿ ಹೊರಟಿರೋದು ಮೇಡಮ್? ಬೆಂಗಳೂರಿಗೆ. ಒಟ್ನಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಬೆಂಗಳೂರಿನಿಂದ ಆಗಮಿಸಿದ್ದ ಪ್ರವಾಸಿಗರ ದಂಡು ಚಿಕ್ಕಬಳ್ಳಾಪುರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ತುಂಬಿ ತುಳುಕ್ತಾ ಇತ್ತು. ಹೀಗಾಗಿ ಪೊಲೀಸರು ಹಾಗೂ ಕೆಎಸ್ಆರ್ಟಿಸಿ ಸಿಬ್ಬಂದಿ ಎಚ್ಚೆತ್ತುಕೊಂಡು ಸರತಿ ಸಾಲಿನಲ್ಲಿ ನಿಲ್ಲಿಸಿ ಪ್ರಯಾಣಿಕರನ್ನ ಬಸ್ ಹತ್ತಿಸುವ ಕೆಲಸ ಮಾಡಿದ್ರು. ಹೀಗಾಗಿ ಹೊಸ ವರ್ಷದ ಸಂಭ್ರಮಕ್ಕೆ ಚಿಕ್ಕಬಳ್ಳಾಪುರದತ್ತ ಆಗಮಿಸಿದ್ದ ಪ್ರವಾಸಿಗರು ಹರಸಾಹಸ ಪಡುತ್ತಾ ಮರಳಿ ಬೆಂಗಳೂರಿನತ್ತ ವಾಪಸ್ಸಾದ್ರು. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.